ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ನಾರ್ಮಲ್ ನೆಕ್, ಹಾಗೆಯೇ 38 ಸೈಜ್ಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಯಾವುದೇ ಸೈಜ್ಗೆ ತೋರಿಸಿದ್ರು ಕೂಡ ನಾನು ಇವತ್ತು ಹೇಳ್ಕೊಡೋವಂಥ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಯಾವುದೇ ಸೈಜ್ ಕಟ್ ಮಾಡ್ತೀರಾ ಅಂತ ಅಂದರೂ ಕೂಡ ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬೋಟ್ ನೆಕ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಯಾವುದೇ ರೀತಿ ಫ್ರಂಟಲ್ಲಾಗಲಿ ಬ್ಯಾಕಲ್ಲಾಗಲಿ ಲೂಸ್ ಆಗೋದಿಲ್ಲ. ಸೊ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬಿಗಿನಿಂಗಿಂದ ಯಾರೆಲ್ಲ ಕಲಿಬೇಕು ಅಂತ ಇದ್ದೀರಾ, ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಸೊ ಟೈಲರಿಂಗ್ ಕ್ಲಾಸ್ ಅಂತಂದ್ಬಿಟ್ಟು ಡೈಲಿ 10 ಗಂಟೆಗೆ ವೀಡಿಯೋ ಅಪ್ಲೋಡ್ ಆಗುತ್ತೆ. ಸೊ ನಿಮಗೂ ಫಸ್ಟಿಂದ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು. ಇವಾಗ ನೋಡಿ, ನಾವು ಈ ಕಡೆ ಪನ್ನನ ಅರಿಸ್ಕೊಂಡು ಬಂದಿರ್ತೀವಿ ಅಲ್ವಾ, ಆ ಸೈಡ್ ತಗೋತಾ ಇಲ್ಲ. ಸೊ ಈ ಸೈಡು ನೀವು 9.5 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ ನಾನು 12 ಇಂಚ್ಗೆ ತೊಗೊಂಡಿದ್ದೀನಿ. ಸೊ ನೋಡಿ, ಉಳ್ಕೊಂಡಿರೋ ಅಂಥ ಪೀಸು ನಮಗೆ ಸ್ಲೀವ್ಸ್ ಕಟಿಂಗ್ ಆಗುತ್ತೆ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ನಾನು ಪ್ರತಿಯೊಂದು ವೀಡಿಯೋನೂ ಕೂಡ ಇದೇ ರೀತಿ ಕಟಿಂಗ್ ಮಾಡ್ತೀನಿ. ಸೊ ಬೇಗ ಕಟ್ ಮಾಡ್ಬೋದು ಬ್ಲೌಸ್ಗಳನ್ನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಒಟ್ಟಿಗೆ ತೋರಿಸಿದ್ದೀನಿ. ಆಲ್ರೆಡಿ ನಾನು ಒಟ್ಟಿಗೆ ತೋರಿಸಿದ್ದೀನಿ, ಬಟ್ ಕಮೆಂಟ್ ಮಾಡಿದ್ರಿ ಅಲ್ವಾ ಬೇರೆ ಸಪ್ರೇಟ್ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಯಾರಿಗೆಲ್ಲ ಕನ್ಫ್ಯೂಸ್ ಇರುತ್ತೆ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಫಸ್ಟು ಒಂದು ಸಮ್ನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಇದೆ ಇಲ್ಲಿ. ಇದಾದ ನಂತರ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ, ಸೊ ನಿಮಗೆ ಬೋಟ್ ನೆಕ್ಕಲ್ಲಿ ಅಂತಲ್ಲ, ನಾರ್ಮಲ್ ನೆಕ್ಕಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕಟಿಂಗ್ ಮಾಡಿ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ಬೆನ್ನಿನ ಪೂರ್ಣ ಉದ್ದನ ತಗೋಬೇಕು. ಬೆನ್ನಿನ ಪೂರ್ಣ ಉದ್ದನ ಯಾವಾಗಲೂ ಕೂಡ ನೋಡಿ ಈ ರೀತಿ ಭುಜದಿಂದ ಪೂರ್ತಿಯಾಗಿ ಈ ರೀತಿ ಇಟ್ಕೊಳ್ಳಿ. ಭುಜದಿಂದ ಪೂರ್ತಿಯಾಗಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಇವಾಗ ನಾನು ಫಾರ್ಮುಲಾನ ನನ್ನ ವೀಡಿಯೋದಲ್ಲಿ ಟೈಲರಿಂಗ್ ಕ್ಲಾಸ್ನಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೋಟ್ ನೆಕ್ ಬ್ಲೌಸ್ಗಾಗಲಿ ಹಾಗೆಯೇ ನಾರ್ಮಲ್ ಬ್ಲೌಸ್ಗಾಗಲಿ ಫಾರ್ಮುಲಾ ಪ್ರಕಾರ ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲೂ ಕೂಡ ಒಂದು ಸಲ ತೋರಿಸ್ತೀನಿ ನೋಡಿ. ಸೊ ಇದು ಬಂದು 9.5 ಇಂಚ್ ಬರ್ತಾ ಇದೆ ಅಲ್ವಾ. ಬೋಟ್ ನೆಕ್ ಯಾವಾಗಲೂ ಕೂಡ 2 ಇಂಚು ಮೈನಸ್ ಮಾಡಬೇಕು ನೀವು. 9.5 ಅಂದರೆ 8.5, 7.5. ಸೊ 7.5 ಇಡ್ತು ಅಂತಂದರೆ 38 ಸೈಜ್ಗೆ ಕರೆಕ್ಟ್ ಆಗುತ್ತೆ. ಸೊ ನಾನು 7.5 ಇಂಚನ್ನ ಇಡ್ತಾಯಿದ್ದೀನಿ. ಸೊ ಒಂದು ಸಲ ಚೆಕ್ ಮಾಡಿ ಈ ಫಾರ್ಮುಲಾಗಳನ್ನ ನೀವು ಕೂಡ. ಅದರಲ್ಲೇನಾದರೂ ಡೌಟ್ ಇತ್ತು, ಅದರಲ್ಲೇನಾದರೂ ಸರಿ ಬರಲಿಲ್ಲ ಅಂದರೆ ಹಾಗೆಯೇ ಆರ್ಮಲ್ ಕೂಡ 7.5 ತಗೊಳ್ಳಿ. ಏನಾದರೂ ಸರಿ ಬರಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅದಕ್ಕೆ ರಿಪ್ಲೈನ ಮಾಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಕರೆಕ್ಟ್ ಬರೋದಿಲ್ಲ ಅನ್ನೋ ಹಂಗಿಲ್ಲ, ಸರಿಯಾಗೇ ಬರುತ್ತೆ. ಸೊ ನೋಡಿ, 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪ್ ಕೊಡಿ. ನಿಮಗೆ ಟಿಪ್ಸ್ ಏನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ನಾವು ಇಲ್ಲಿ 9.5ಗೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 9.5ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ 1/2 ಇಂಚು ನಿಮಗೆ ಭುಜಕ್ಕೆ ಹೋಗುತ್ತೆ. ಇಲ್ಲೇನು ಮಾಡಬೇಕು ಅಂತಂದರೆ ನಾವು ಕಂಕ್ಳ ಹತ್ರ ಅಳತೆ ತಗೊಂಡು ಅದನ್ನು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಅದನ್ನು ಹೇಗೆ ಚೆಕ್ ಮಾಡೋದು ಅಂದರೆ ಈ ರೀತಿ ನೋಡಿ, ಆರ್ಮಲ್ನ ಪೂರ್ತಿಯಾಗಿ ಟೈಟಾಗಿ ಎಳೆದಿಟ್ಕೊಂಡು ಈ ರೀತಿ 8.2 ಬರ್ತಾ ಇದೆ ಅಲ್ವಾ, ಇಲ್ಲೂ ಕೂಡ ಈ ರೀತಿ ಇಟ್ಟು ಚೆಕ್ ಮಾಡಿ. ನೋಡಿ, ಕರೆಕ್ಟಾಗಿ 8.2ನೇ ಬಂತು. ಸೊ ಇದು ಬಂದು ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದಾದ ನಂತರ 3/4 ಇಂಚು ಭುಜನ ಇಡ್ತಾ ಇದ್ದೀನಿ. ಡೀಪ್ ಬಂದು ಈ ರೀತಿ ಬೆನ್ನಿನ ಮಧ್ಯಭಾಗದಲ್ಲೇ ತಗೊಳ್ಳಿ. ನೋಡಿ, ಈ ರೀತಿ ಬೆನ್ನಿನ ಮಧ್ಯಭಾಗದಲ್ಲಿ ಈ ರೀತಿ ಇಟ್ಕೊಂಡು ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಡೀಪ್ ಸಿಗುತ್ತೆ. 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಬೋಟ್ ನೆಕ್ಕಲ್ಲಿ ನೀವು ಎಷ್ಟೇ ಡೀಪ್ ಇಟ್ಟರೂ ಕೂಡ ಏನೂ ಕೂಡ ಚೇಂಜಸ್ ಇರೋದಿಲ್ಲ. ನಾರ್ಮಲಾಗಿ ನೀವು ಯಾವ ರೀತಿ ತಗೋತೀರೋ ಅದೇ ರೀತಿ ತಗೋಬೋದು. ಸೊ ಇದೆರಡನ್ನು ಕೂಡ ಇವಾಗ ಅಟ್ಯಾಚ್ ಮಾಡೋದು. ಇದಾದ ನಂತರ ಇಲ್ಲಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಬೋಟ್ ನೆಕ್ ಶೇಪ್ನ ಕೊಡಬೇಕು. ನೋಡಿ, ಈ ರೀತಿ 2 ಇಂಚ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ.
2 ಇಂಚ್ವರೆಗೂ ಕೂಡ ಯಾವುದೇ ರೀತಿ ಶೇಪ್ ತೆಗಿಬೇಡಿ. ಅಲ್ಲಿ ಬಂದು ಈ ರೀತಿ ಶೇಪ್ ತಗೊಂಡು ಈ ರೀತಿ ರೌಂಡ್ ಶೇಪ್ ಕೊಡಿ. ಸೊ ಬೋಟ್ ನೆಕ್ ಬಿಗಿನರ್ಸ್ಗೆ ಗೊತ್ತಾಗಿರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಇಲ್ಲಿ ಒಂದು ಅರ್ಧ ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಹೀಗೆ ರೌಂಡ್ ಶೇಪ್ ಕೊಡಿ. ಇವಾಗ ನೋಡಿ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಸೊ ಸೈಡ್ ಫಿಟ್ಟಿಂಗ್ ಮಾಡೋದೆಲ್ಲ ನಾನು ಲಾಸ್ಟಲ್ಲಿ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಅದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೇಗೆ ಸೈಡ್ ಫಿಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ಸೊಂಟದ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೋತಾ ಇಲ್ಲ, ಇದಿಷ್ಟನ್ನು ನಾನು ಕಟಿಂಗ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಫಸ್ಟೇ ಏನಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೇಡಿ ಅಂತ ಅಂದರೆ, ನೀವೇನಾದರೂ ಸ್ಟಿಚ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಫಿಟ್ಟಿಂಗ್ ಹಾಳಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತು ಅಂತಂದರೆ ಯಾವುದೇ ರೀತಿ ಫಿಟ್ಟಿಂಗ್ ಹಾಳಾಗೋದಿಲ್ಲ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪನೂ ಕೂಡ ಒಂದು 1/4 ಇಂಚಷ್ಟು ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಸೊ ನೀವು ಯಾವ ಅಳತೆಗೆ ಫಿಟ್ಟಿಂಗ್ ತಗೊಂಡಿರ್ತೀರ ಅದೇ ಅಳತೆಗೆ ಕರೆಕ್ಟಾಗಿ ಬರುತ್ತೆ. ಇದನ್ನು ಕೂಡ ಇವಾಗ ಕಟಿಂಗ್ ಮಾಡಿ ತೆಗೆದೆ. ನಿಮ್ಗೆ ಇನ್ನೂ ಬ್ರಾಡ್ ಬೇಕು ಅಂದರೆ ಬ್ರಾಡ್ ಕೂಡ ಮಾಡ್ಕೋಬೋದು, ಇನ್ನೂ ಡೀಪ್ ಜಾಸ್ತಿ ಬೇಕು ಅಂದರೂ ಡೀಪ್ ಜಾಸ್ತಿ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ನೋಡಿ. ಈ ರೀತಿ ಇವಾಗ ಮತ್ತೆ ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು, ಫ್ರಂಟಲ್ಲಿ ನಾರ್ಮಲ್ ನೆಕ್ ಒಂದೇ ಅಲ್ವಾ, ಹಂಗಾಗಿ ನಾರ್ಮಲ್ ನೆಕ್ನೇ ಕಟ್ ಮಾಡ್ಕೋಬೇಕು. ಹಾರ್ಮಲ್ ಅಲ್ಲಿ ಎಷ್ಟು ಇಟ್ಟಿದ್ದೀವಿ ಅಷ್ಟೇ ಇಲ್ಲೂ ಕೂಡ ಇಟ್ಕೋಬೇಕು. ಅಲ್ಲಿ 7.5 ಇಂಚ್ ಇಟ್ಟಿದ್ದೀವಿ, ಹಾಗೆಯೇ ಇಲ್ಲೂ ಕೂಡ 7.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಇನ್ನೊಬ್ರಿಗೆ ಹೇಳಿದ್ರಿ ಅಲ್ವಾ, ಫ್ರಂಟು ಮತ್ತು ಬ್ಯಾಕು ಸಪ್ರೇಟ್ ನೆಕ್ ಬಿಡ್ತು ಇಡಬೇಕಂತ. ಸೊ ಅದೇನು ಬೇಡ, ಎರಡೂ ಕೂಡ ಒಂದೇ ಸಮ ಇಟ್ಟರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಈ ರೀತಿ ರೌಂಡ್ ಶೇಪ್ ಕೊಡಿ. ಇದಾದ ನಂತರ ಇಲ್ಲೂ ಕೂಡ ಅಷ್ಟೇ 3/4 ಇಂಚ್ಗೆ ಭುಜನ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ನೋಡಿ. ಈ ರೀತಿ ಅಳತೆ ಬ್ಲೌಸ್ನಲ್ಲಿ ಅರ್ಧ ಇಂಚು ಮೇಲ್ಗಡೆಗೆ ತಗೊಳ್ಳಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಅರ್ಧ ಇಂಚು ಈ ರೀತಿ ಮೇಲ್ಗಡೆ ಇಟ್ಕೊಂಡು 6.5 ಇಂಚ್ ಬರುತ್ತೆ, 6.5 ಇಂಚನ್ನೇ ಇಡ್ತಾಯಿದ್ದೀನಿ. ಈ ಹುಡುಗಿ ಹೈಟ್ ಜಾಸ್ತಿ ಇದ್ದಾಳೆ, ಹಾಗಾಗಿ 6.5 ಇಂಚನ್ನೇ ಇಡ್ತಾಯಿದ್ದೀನಿ. ನೀವೇನಾದರೂ ಈ ಅಳತೆದು 38 ಸೈಜ್ ಇದ್ದು ನೀವು ಸ್ವಲ್ಪ ಹೈಟ್ ಕಡಿಮೆ ಇದ್ದೀರಾ ಅಂತಂದರೆ ಫ್ರಂಟಲ್ಲಿ ಒಂದು ಅರ್ಧ ಇಂಚು ಮೈನಸ್ ಮಾಡಿ, ಓಕೆನಾ. ಇವಾಗ ಇದು 6.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲೂ ಕೂಡ ಈ ರೀತಿ ಹಾಕ್ಕೊಂಡು ಇಲ್ಲಿ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ರೌಂಡ್ ಶೇಪ್ ಕೊಡಿ. ರೌಂಡ್ ಶೇಪ್ ಕೊಟ್ಟಾದಮೇಲೆ ನೋಡಿ ಇಲ್ಲೂ ಕೂಡ ಈ ರೀತಿ ಕೊಟ್ಟು ಹೀಗೆ ಕೂಡ ಕಟ್ ಮಾಡ್ಕೋಬೋದು. ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ ಇದು, ಅದಕ್ಕೋಸ್ಕರ ಹೇಳಿದೆ ನೋಡಿ. ಈ ರೀತಿ ಸ್ಟ್ರೈಟ್ ಬಂದು ಹೀಗೆ ಹಾಕಿ, ಹಾಗೆಯೇ ಹೀಗೆ ಫ್ರಂಟಲ್ಲಿ ಈ ರೀತಿ ಡಿಸೈನ್ ಕೂಡ ನೀವು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ, ಸ್ವಲ್ಪ ಮುಂದ್ಗಡೆಗೆ ಬೇಕು ಅಂದರೆ ಸ್ವಲ್ಪ ಮುಂದೆ ಕೂಡ ಹಾಕೋಬೋದು ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನೋಡ್ಕೋಬೇಕು ನೋಡಿ. ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಟೈಟಾಗಿ ಎಳೆದಿಟ್ಕೊಂಡು ಅರ್ಧ ಇಂಚು ಮೇಲ್ಗಡೆ ಬಿಟ್ಟೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಜಾಯಿಂಟ್ಗೆ ಹೋದಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ. ಅದೇ ರೀತಿ ಉಕ್ಸ್ಪಟ್ಟಿ ಕಡೆ ಆಗಲಿ ಅಥವಾ ಕಾಜಾಪಟ್ಟಿ ಕಡೆ ಆಗಲಿ, ಉಕ್ಸ್ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿವರೆಗೂ ಅಟ್ಯಾಚ್ ಮಾಡ್ಕೊಳ್ಳಿ. 1 ಇಂಚು ಜಾಸ್ತಿ ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲೂ ಕೂಡ 1/2 ಇಂಚ್ ಹೋಗುತ್ತೆ, ಇಲ್ಲೂ ಕೂಡ 1/2 ಇಂಚ್ ಹೋಗುತ್ತೆ, ಆವಾಗ ನಿಮಗೆ ಸರಿಯಾಗಿ ಬರುತ್ತೆ. ಸೊ ಅದನ್ನೇ ಈ ರೀತಿ ಶೇಪ್ ಕೊಡಿ. ಇದಿಷ್ಟು ಆದಮೇಲೆ ಇವಾಗ 38 ಸೈಜ್ಗೆ ಬೋಟ್ ನೆಕ್ಗೆ ನಾನು ಯಾವ ರೀತಿ ಡಾಟ್ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ನಾರ್ಮಲ್ ಬ್ಲೌಸ್ಗಾದರೆ ಭುಜದ ಮಧ್ಯದಿಂದ ಡಾಟ್ನ ಮಾರ್ಕ್ ಮಾಡ್ಕೋತೀವಿ. ಇಲ್ಲೇನು ಮಾಡಬೇಕು ಅಂತಂದರೆ ನೀವು ಇದರ ಮಧ್ಯದಿಂದ ತಗೋಬೇಕು. ಸೊ ನಾವು ಫ್ರಂಟ್ ಡೀಪ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದ್ರ ಮಧ್ಯದಲ್ಲಿ ತಗೋಬೇಕು. ಯಾಕಂತಂದರೆ ಇಲ್ಲಿ ನಾವು ನೆಕ್ ವಿಡ್ತು ಜಾಸ್ತಿ ತಗೊಂಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ. ಸೊ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ನಿಮಗೆ ಏನಾದರೂ ಚೆಸ್ಟ್ ಜಾಸ್ತಿ ಇತ್ತು ಅಂತಂದರೆ, ಸೊ ನಾರ್ಮಲಾಗಿ 38 ಸೈಜ್ ಬಂದು ನಿಮ್ಗೆ ಇಲ್ಲೇನಾದರೂ ಚೆಸ್ಟ್ ಜಾಸ್ತಿ ಇತ್ತು ಅಂತಂದರೆ ಈ ಕಡೆ 1 ಇಂಚ್ ತಗೊಳ್ಳಿ, ಈ ಕಡೆ 1 ಇಂಚ್ ತಗೊಳ್ಳಿ. ಇದನ್ನು ಸ್ವಲ್ಪ ಈ ರೀತಿ ಕೆಳಗಡೆ ಮಾಡಿ.
ನೋಡಿ ಹೀಗೆ ಬಂದು ಇಲ್ಲಿ ಕೆಳಗಡೆ ಮಾಡಿ. ಆವಾಗ ಏನಾಗುತ್ತೆ, ಇಲ್ಲಿ ಕಪ್ಸ್ನ ಈ ರೀತಿ ಹಿಡಿದಾಗ ಇಲ್ಲಿ ನಿಮಗೆ ಕರೆಕ್ಟಾಗಿ ಕಪ್ಸ್ ಅನ್ನೋದು ಕೂರುತ್ತೆ. ಸೊ ಚೆಸ್ಟ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಅನಿಸುತ್ತೆ ಅಲ್ವಾ ಚೆಸ್ಟ್ ಹತ್ರ ನನಗೆ ಟೈಟ್ ಆಗ್ತಾಯಿದೆ ಅಂತ, ಆ ಥರ ಏನಾದರೂ ನಿಮ್ಗೆ ಆಯ್ತಿತ್ತು ಅಂತಂದರೆ ಈ ರೀತಿ ಟ್ರೈ ಮಾಡಿ. ಇಲ್ಲಿ ನಾರ್ಮಲ್ ಅಳತೆನೇ ತಗೊಳ್ಳಿ. ಇಲ್ಲಿ ಒಂದು ಸ್ವಲ್ಪ 1 ಇಂಚ್ ಅಷ್ಟು ಹಿಂಗೆ ಕೆಳಗಡೆ ಮಾಡಿ. ಕೆಳಗಡೆ ಮಾಡಿರೋದನ್ನ ಏನು ಮಾಡಿ ಅಂತಂದರೆ ಈ ರೀತಿ ಟೈಟಾಗಿ ಹಿಡೀರಿ. ಆವಾಗ ಇಲ್ಲಿ 1 ಇಂಚು ಇಲ್ಲಿ 1 ಇಂಚು ಬಂದರೆ ಈ ರೀತಿ ಬರುತ್ತೆ. ಆವಾಗ ಇಲ್ಲಿ ಹಿಡಿದ್ರೂ ಕೂಡ ನೋಡಿ ಇದು ಒಂದೇ ಸಮ ಬರುತ್ತೆ. ಇಲ್ಲಿ ನಿಮಗೆ ಕಪ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಇದಾದ ನಂತರ ಇಲ್ಲಿ ನಾವು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇದಿಷ್ಟು ಡಾಟ್ ಪಾಯಿಂಟ್ ಆಯಿತು. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಂಡು ಬಿಡೋಣ. ಯಾರಿಗಾದ್ರೂ ಈ ನೆಕ್ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಇದನ್ನು ಕಟ್ ಮಾಡ್ಕೊಳ್ಳಿ. ಅದಕ್ಕೇ ತುಂಬಾ ಈಸಿ ಕೇಳಿದರು, ಹಾಗಾಗಿ ರೌಂಡ್ ನೆಕ್ನೇ ಕಟ್ ಮಾಡಿದ್ದೀನಿ. ಸೊ ಇದಿಷ್ಟನ್ನು ಕೂಡ ಈ ರೀತಿ ಕಟಿಂಗ್ ಮಾಡ್ಕೊಂಡು ತೆಗೆದ್ರೆ ನಿಮಗೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ರೆಡಿ ಆಯಿತು ಅಂತ. ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಫ್ರಂಟಲ್ಲಿ ಬ್ಯಾಕ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ಕು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಗೇನಾದರೂ ಬ್ಲೌಸ್ ಕಟ್ಟಿಂಗ್ ಆಗಲಿ, ಸ್ಟಿಚಿಂಗ್ ಆಗಲಿ, ಡಿಸೈನ್ ಬ್ಲೌಸ್ಗಳಾಗಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.